ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಸೂಪರ್ ಆಗಿದ್ದೀನಿ, ಸಖತ್ತಾಗಿ. ಇವತ್ತು ಹಬ್ಬ ಮಾಡ್ತಾ ಇದ್ದೀನಿ. ಯಾವ ಹಬ್ಬ ಅಂತ ನಿಮಗೆ ಗೊತ್ತಲ್ವಾ? ಹೌದು, ವರಮಹಾಲಕ್ಷ್ಮಿ ದಿನ. ವರಮಹಾಲಕ್ಷ್ಮಿನ ಮಾಡೋಕ್ಕಾಗಲಿಲ್ಲ, ಅದಕ್ಕಾಗಿ ನನಗೋಸ್ಕರ ಅಂತ ಆಗಸ್ಟ್ 15th ಎಲ್ರಿಗೂ ವರಮಹಾಲಕ್ಷ್ಮಿ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಓಕೆನಾ? ಆಗಸ್ಟ್ 15th ಹಬ್ಬ ಮಾಡೋಣ ಅಂತ ಫಿಕ್ಸ್ ಆಗಿದ್ದೆ. ಸೊ ಅದಕ್ಕೆ ಎಲ್ಲ ತಯಾರಿಗಳನ್ನ ಮಾಡ್ತಾ ಇದ್ದೆ. 3-4 ದಿನದಿಂದ ನಿದ್ದೆ ಇಲ್ಲ, ಊಟ ಸರಿ ಇಲ್ಲ, ಏನೇನೋ ಟೆನ್ಷನ್ನು ಅಂತ ಹೇಳ್ಬೋದು. ಫೈನಲಿ ನಮ್ಮ ಅಮ್ಮ ಹೇಗೆ ನಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಅಂತ ತೋರಿಸುವ ಸಮಯ. ಆಯಿತಾ? ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ. ಹೇಗಿದೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅನ್ಕೊತೀನಿ. ಚೆನ್ನಾಗಿದೆ ಅಂದರೆ ಒಂದೇ ಒಂದು ಕಮೆಂಟ್ ಮಾಡಿ ಪ್ಲೀಸ್. ಸುಮಾರು ಹೊತ್ತಿನ ಏನು ಪ್ರಯತ್ನ ಅಂತ ಹೇಳ್ತಾರಲ್ಲ, ಸತ ಪ್ರಯತ್ನ ಅಂತಾರಲ್ಲ, ಅದೆಲ್ಲ ಮಾಡಬೇಕಾಗುತ್ತೆ. 1 ನಿಮಿಷದ ಕೆಲಸ ಅಲ್ಲ ಇದೆಲ್ಲ. ಸುಮಾರು ಹೊತ್ತು ಸರ್ಕಸ್ ಮಾಡಿದ್ಮೇಲೆ ಇದೆಲ್ಲ ನೀಟಾಗಿ ಬರುತ್ತೆ ಅಂತ ಹೇಳ್ಬೋದು. ಹೌದು, ಏನು ನೈಟು 1 ಗಂಟೆಗೆ ಮಲಗಿಬಿಟ್ಟು 3 ಗಂಟೆಗೆ ಎದ್ದೋಳೋರು ಯಾರು ಇದ್ದಾರಾ? ನಾನಿದ್ದೀನಿ ನೋಡಿ. ನಾನಂತ ಅಷ್ಟೇ ಅಲ್ಲ, ನನ್ನಂಥ ಹೆಣ್ಮಕ್ಳು ಎಷ್ಟೊಂದು ಜನ ಹಂಗೆ ಎದ್ಬಿಟ್ಟು ಈ ಥರ ಎಲ್ಲ ಹಬ್ಬ ಮಾಡ್ತಾ ಇರ್ತಾರೆ. ನೋಡಿ ಹೇಗಿದೆ ನಮ್ಮ ದೇವರು. ಚೆನ್ನಾಗಿದೆಯಾ, ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ. ಇವಾಗ ನಿಮಗೆ ಪಿನ್ ಟು ಪಿನ್ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ ಎಲ್ಲ ತೋರಿಸ್ಕೊಂಬರ್ತೀನಿ ಒಂದ್ಸಲ. ವಿಡಿಯೋ ನೋಡಿ ಇಷ್ಟ ಆದರೆ ಖಂಡಿತ ಒಂದ್ಸಲ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಗುರುವಾರ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳ್ಬೋದು. ಹಿಂದೆ ಬ್ಯಾಕ್ಗ್ರೌಂಡು ನನಗೆ ಇಲ್ಲಿ ಒಂದು ವಿಂಡೋ ಬಂದಿದೆ, ಕಿಟಕಿ ಇದೆ. ಸೊ ಅದಕ್ಕಾಗಿ ಇನ್ನೂ ಡೆಕೋರೇಷನ್ಗೆ ಸ್ವಲ್ಪ ಈಸಿಯಾಗಿದೆ ನನಗೆ. ಯಾಕೆಂದರೆ ಹೆಂಗೆ ಬೇಕೇ ಹಂಗೆಲ್ಲ ನಾವು ಡೆಕೋರೇಟ್ ಮಾಡ್ಬೋದು. ನೋಡ್ಬೋದು ನೀವು. ಅದೆಲ್ಲ ಒಂದು ಕರ್ಟನ್ನು ಲಾಸ್ಟಲ್ಲಿರೋದು ನೀವು ನೋಡ್ತಿರೋದು ಕರ್ಟನ್ನು. ಓಕೆನಾ? ಈ ಪಕ್ಕ ಪಿಂಕ್ ಕಲರ್ ಇರೋದು ಅದು ಕೂಡ ಎಲ್ಲ ನಾನು ಸೆಟ್ ಮಾಡಿಟ್ಟಿದ್ದೆ. ಇದೇ ಥರ ಬ್ಯಾಕ್ಗ್ರೌಂಡ್ ಬೇಕು ಅಂತ. ಇದೆಲ್ಲ ನಿಮಗೆ ನೋಡ್ಬೋದು ಆನ್ಲೈನಲ್ಲಿ ಎಲ್ಲ ಸಿಗ್ತವೆ, ಸಿಗದೇ ಇರೋ ಐಟಮ್ಗಳು ಅಂತ ಏನಿಲ್ಲ. ಇದೆಲ್ಲ ಬ್ಯಾಕ್ಗ್ರೌಂಡು ನಾನು ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಈ ಫ್ಲವರ್ಸ್ ಎಲ್ಲ ಹೇಗಿದೆ? ಸೂಪರ್ ಆಗಿದೆ ಅಲ್ವಾ? ನನಗೆ ಈ ಥರ ಬಣ್ಣದ ಇವು ಎಲ್ಲರಿಗೂ ಇಷ್ಟ, ಅದೇ ನನಗೆ ಸಿಕ್ಕಾಪಟ್ಟೆ ಇಷ್ಟ. ರೈಟ್ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ ಅಂತ ಹಬ್ಬದ ದಿನ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಇದು ಕೂಡ ಇದೇನಿದೆ, ಇದು ಏನಂತಾರೆ, ಬಾಳೆ ದಿಂಡು ಇಡೋದು, ಅದನ್ನು ಕೂಡ ನಾನೇ ರೆಡಿ ಮಾಡಿರೋದು. ಸ್ವಲ್ಪ ಏನಂತಾರೆ, ಗ್ಲಿಟರ್ ಪೇಪರ್ ಖಾಲಿ ಆಯಿತು. ಸ್ವಲ್ಪ ಹಿಂದೆ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ಹಾಗೆ ಇದೆ, ಬಟ್ ಮುಂದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸದ್ಯಕ್ಕೆ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮನವರು. ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಇದೆಲ್ಲ ಫುಲ್ಲು ನೈಟೆಲ್ಲ ಕೂತ್ಕೊಂಡು ಇದೆಲ್ಲ ತಯಾರಿನ ಮಾಡ್ಕೊಳ್ತಾ ಬಂದಿದೆ. ಇದೆಲ್ಲ ಸ್ಯಾರಿ ಎಲ್ಲ ಒಂದು ವಾರದ ಮುಂಚೆನೇ ತೊಗೊಂಬಂದಿಟ್ಟಿದ್ದೆ. ಅಯ್ಯಯ್ಯೋ, ರಂಗೋಲಿ ಹಾಳು ಮಾಡಿಬಿಟ್ನೆ. ಇರಲಿ, ಓಕೆನಾ? ಇದೆಲ್ಲ ಮತ್ತು ಕೈ ಮತ್ತು ಕಾಲು ಫಿಕ್ಸ್ ಮಾಡೋದಕ್ಕೆ ಶತಪ್ರಯತ್ನ ಅಂತಾರಲ್ಲ, ಆ ಪ್ರಯತ್ನ ಎಲ್ಲ ಮಾಡಬೇಕಾಗುತ್ತೆ. ಅಷ್ಟು ಸುಲಭವಾದ ಕೆಲಸ ಅಲ್ಲ. ಓಕೆನಾ? ನಮ್ಮ ಗಣಪತಿ ಬಪ್ಪ ಮೋರಿಯ ಅಂತ ಹೇಳೋಣ, ಕಾಣಿಸ್ತಾ ಇದ್ದಾರಾ? ಎಸ್, ವಿಘ್ನ ವಿನಾಶಕ ಅಂತ ಹೇಳ್ತಾರಲ್ಲ, ಅವರನ್ನು ಮೊದಲು ಇಟ್ಟು ಪೂಜೆ ಮಾಡಿದ್ರೇ ಎಲ್ಲ ಚೆನ್ನಾಗಿ ನೆರವೇರುತ್ತೆ ಅಂತ ಹೇಳ್ಬೋದು ಅಲ್ವಾ? ಇದು ಇವತ್ತಿನ ವಿಡಿಯೋ ಹೀಗೆ ಕಂಟಿನ್ಯೂ ಆಗುತ್ತೆ. ಇವತ್ತು ಹಬ್ಬ ಹೆಂಗೆ ಮಾಡಿದೆ, ಏನೇನು ಮಾಡಿದೆ ಎಲ್ಲನೂ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ನೋಡಿ, ಇದೆಲ್ಲ ನಾನೇ ಮಾಡಿದ್ದು. ನಾನು ಅಡುಗೆನೇ ಮಾಡಲ್ಲ ಅಂತಿರಲ್ಲ, ಎಷ್ಟೊಂದು ಜನ ಅಂತಾರೆ. ಅಂದರೆ ಎಲ್ಲರೂ ಹೇಳಲ್ಲ, ಅಡುಗೆ ಮಾಡಲ್ಲ ಅಂತ ಹೇಳೋರಿಗೆ. ನೋಡಿ, ಇದೆಲ್ಲ ನಾನೇ ಕೂತ್ಕೊಂಡು ನನ್ನ ಕೈಯಾರ ಮಾಡಿದ್ದು. ನನ್ನ ಮಕ್ಕಳು ಮರಿನೂ ಸ್ವಲ್ಪ ಗೊಳ್ಕೊಂಡಿದ್ದೀನಿ, ಬಂದ್ರಲೇ ಮಾಡ್ರಲೇ ಅಂದ್ಕೊಂಡು. ಅದು ಮಾಡಿರೋದು ನಾವೇ ಅಂತ ಹೇಳ್ಕೊಬೋದು ಅಲ್ವಾ? ಇದೆಲ್ಲ ಹೆಂಗೆ ತಯಾರಿ ಮಾಡಿಕೊಂಡು ನೆನ್ನೆ ಎಲ್ಲ ಫುಲ್ಲು ಅಂದರೆ ಕಳಸ ಇದೆಲ್ಲ ಇದು ಮಾಡಿದ್ನಿಲ್ಲ. ಟೇಬಲ್ ಏನಿದೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ಬೆಳಗ್ಗೆ ಎದ್ಬಿಟ್ಟು ಇದೆಲ್ಲ ಸೆಟಪ್ಪು. ಅದಕ್ಕೋಸ್ಕರನೇ 3 ಗಂಟೆಗೆ ಎದ್ದಿದ್ದು ಬಪ್ಪ ಅಲ್ವಾ? ನೋಡಿ, ಹತ್ರ ಹೋಗಿ ತೋರಿಸ್ತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಈ ಸಲದ ಅಲಂಕಾರ ಅಂತೂ ಸೂಪರಾಗಿ ಬಂದಿದೆ ಅಂತ ಹೇಳ್ಬೋದು. ಇದಕ್ಕೆಲ್ಲ ಪರಿಶ್ರಮನೂ ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಸುಮ್ಮನೆ ಅಂತೂ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿದ್ದೆಗೆಟ್ಟದೇ ದೊಡ್ಡ ಪರಿಶ್ರಮ. ಇದು ನಮ್ಮ ಸದ್ಯಕ್ಕೆ ದೇವರ ಮನೆ ಖಾಲಿ ಆಗಿದೆ. ಯಾಕೆಂದರೆ ಎಲ್ಲ ಅಲಂಕಾರ ಮಾಡಿದ್ದೀನಲ್ಲ, ಸದ್ಯಕ್ಕೆ ದೇವರ ಮನೆ ಖಾಲಿ ಅಂತ ಹೇಳ್ಬೋದು. ರಂಗೋಲಿ ಕೂಡ ಹಾಕಿದ್ದೀನಿ. ಮುಂದೆ ತೋರಿಸೋಣ ಮನೇನ. ಏನು ನೋಡಿ, ಇಲ್ಲೊಂದು ರಂಗೋಲಿ, ಆಮೇಲೆ ಅಲ್ಲೊಂದು ರಂಗೋಲಿ. ಅಲ್ಲಿ ಹತ್ರ ಹೋಗ್ಬಿಟ್ಟು ಬರೋಣ. ಒಂದು ಕಾಣಿಸ್ತಿದ್ಯಾ?
ಎಸ್, ಇದು ರಂಗೋಲಿ ಕೂಡ ನಾವೇ ಹಾಕಿ, ಇಲ್ಲೊಂದು ರಂಗೋಲಿ ಕೂಡ ಹಾಕಿ, ಬಾಗಿಲಿಗೆ ಏನಂತಾರೆ ಹೂವೆಲ್ಲ ಹಾಕಿದ್ದೀವಿ. ಇದನ್ನು ತೋರಣ ಇನ್ನೂ ಕಟ್ಟಿಲ್ಲ. ತೋರಣ ಕಟ್ಟುವವರು ಸದ್ಯಕ್ಕೆ ಬ್ಯುಸಿ ಇದ್ದಾರೆ, ನಾವು ಕಟ್ಟಲು ಸಾಧ್ಯವಿಲ್ಲ. ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಇನ್ನೂ ಇದೆ ಅಡುಗೆ ಪ್ರಸಾದ ಎಲ್ಲ ಮಾಡೋದಿದೆ. ಅಷ್ಟರಲ್ಲಿ August 15th ಅಲ್ವಾ ಇವತ್ತು. ಸೊ ನಮ್ಮ ಮನೆಯಲ್ಲೆಲ್ಲ ಕೆಳಗಡೆ ಏನಂತಾರೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಇವತ್ತು ನಮಗೆ ಬ್ರೇಕ್ಫಾಸ್ಟ್ ಇದೆ, ನಮ್ಮದು ಸೊಸೈಟಿ ಕಮ್ಯುನಿಟಿನಲ್ಲಿ ಬ್ರೇಕ್ಫಾಸ್ಟ್ ಇದೆ. ಸೊ ನನಗೆ ಅಂತ ತೊಗೊಂಬಂದು ಹಿಟ್ಟು ಹೋಗಿದ್ದಾರೆ, ಇನ್ನೂ ತಿಂದಿಲ್ಲ. ಕೇಸರಿ ಬಾತು ಹಿಂಗೆ ಮಾತಾಡಬೇಕು ಅಲ್ವಾ, ಫಾಸ್ಟಾಗಿ ಹೋದರೆ ಹೊಗೆ ಹಾಕಿಸ್ಕೊಳತ್ತೆ ವರ್ಡ್ಸ್ ಎಲ್ಲ. ಬೇಡ, ನಿಧಾನ ಕೇಳೋಣ. ಕೇಸರಿ ಬಾತು, ಆಮೇಲೆ ಟೊಮೊಟೊ ಬಾತು, ಆಮೇಲೆ ಇಡ್ಲಿ, ಚಟ್ನಿ, ಸಾಂಬಾರು ಇದೆಲ್ಲ ಬಂದಿದೆ. ತಿನ್ನೋದಂದೇ ಬ್ಯಾಲೆನ್ಸು. ಸೊ ಬ್ರೇಕ್ಫಾಸ್ಟ್ ಎಲ್ಲರೂ ಅಲ್ಲೇ ಹೋಗಿ ತಿಂತಾ ಇದ್ದಾರೆ, ನಾವು ಮಾತ್ರ ಇಲ್ಲಿ ನಮ್ಮ ದೇವತೆಯೊಂದಿಗೆ ತಿನ್ನೋಣ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಸಮಯ, ಬ್ರೇಕ್ಫಾಸ್ಟ್ ತಿಂತಾ ಇದ್ದೀನಿ. ಎದ್ವತ್ತು ಹೊಟ್ಟೆ ಹಸಿವಾಗಿತ್ತು. ಯಾಕೆ ಅಂದರೆ ಫುಲ್ಲು ಎದ್ದಾಗ 3 o'clock ಆಗಿತ್ತು. 3:30ಗೆ ಅಲಾರಾಮ್ ಇಟ್ಟಿದ್ದೆ, 3:30 ಆಗೋದಿಲ್ಲಿ 2:45ಗೆ ಫುಲ್ಲು ಎಚ್ಚರಿಕಾಯಿತು. ಏನಕ್ಕೆ ಅಂದರೆ ಮೈಂಡಲ್ಲಿ ಹಂಗಿರುತ್ತೆ, ಅಯ್ಯೋ ಎಲ್ಲ ರೆಡಿ ಮಾಡಬೇಕು. ಯಾಕೆ ಅಂದರೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಅದಕ್ಕಾಗಿ ಸ್ವಲ್ಪ 5:30 ಒಳಗಡೆ ಪೂಜೆ ಮಾಡೋಣ ಅಂತ ಟ್ರೈ ಮಾಡೋದು. 5:30 ಪೂಜೆ ಮಾಡಿದೆ. ಅಂದರೆ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕಾಗಲಿಲ್ಲ. ಮೊದಲು ದೇವ್ರನ್ನ ಎಲ್ಲ ಸೆಟ್ ಮಾಡಿ ಪೂಜೆ ಮಾಡಿಬಿಟ್ಟು ಆಮೇಲೆಲ್ಲನೂ ಇಟ್ಕೊಂಡು ಬಂದೆ. ಏನು ಮಾಡೋಕ್ಕಾಗುತ್ತೆ, ಒಬ್ಬೊಬ್ಬರು ಮಾಡೋದಾದರೆ ತುಂಬ ಪದ್ಧತಿ ಕೆಲಸ, ಎಲ್ಲ ಒಬ್ಬರೇ ಅರೇಂಜ್ ಮಾಡ್ಕೋಬೇಕು. ಅನ್ನೋ ನಮ್ಮ ಫ್ಯಾಮಿಲಿ ಎಲ್ಲ ಏನಂತಾರೆ, ಅವರು ಕೂಡ ಹೆಲ್ಪ್ ಮಾಡಿದರು. ಬಟ್ ಬೆಳಗ್ಗೆ ಯಾರೇ ಎದ್ದೇನಿಲ್ಲ, ನಾನೊಬ್ಬಳೇ ಎದ್ದು ಮಾಡ್ತಿದ್ದಿದ್ದು. ಡೆಕೋರೇಷನ್ ಮಾಡೋಕ್ಕೆಲ್ಲ ಫ್ಯಾಮಿಲಿನೇ ಹೆಲ್ಪ್ ಮಾಡಿದ್ರು. ಮಾಡದೇ ಇದ್ರೆ ಬಿಡ್ತೀವಾ, ಒಂದು ಗುದ್ದಲ್ವಾ, ನಾವೊಬ್ಬರೇ ಮಾಡೋಕ್ಕಾಗುತ್ತಾ ಬಂದ್ ಮಾಡಲಿ ಅಂತ? ಅದೆಲ್ಲ ಆಗಲ್ಲ. ಕರೆಕ್ಟಾ? ಗಪ್ತರ ಸ್ನಾನ ಮಾಡ್ತೀಯ ಅಂತ ಸ್ನಾನ ಮಾಡಿಸ್ತೇನೆ ನಿನಗೆ. ಯಾರ ಮಿಸ್ಟೇಕ್? ಏನಾಯ್ತು ಹೇಳು, ಕರೆಕ್ಟಾಗಿ ಹೇಳು ಏನಾಯ್ತು ಅಂತ. ಈಗ ಡೋರ್ ಅಲ್ಲಿ ಇದೀನಿ, ಓಕೆನಾ? ಏ ನಿಶಾ ಬಾರೋ ಇಲ್ಲಿ ಅಂತ ಹೇಳ್ದ. ಸರಿ ಫ್ಲವರ್ ಹಾಕ್ತಾ ಇದೀನಿ. ಈ ಕಡೆ ಇಟ್ಕೋ ಅಂತ ಹೇಳ್ದ. ಬಿಡೋ ನಿಮಿಷ ಇಟ್ಕೋ, ಬಿಡೋ ನಿಮಿಷ ಇಟ್ಕೋ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಸ್ಟೆಪ್ ಮಾಡ್ದ. ಇಲ್ಲಿ ಏನೋ ಡೋರ್ ಬರ್ಕೊಂಡ, ಅಲ್ಲಿ ಏಟ್ ಆಯ್ತು, ಓಕೆನಾ? ಸ್ಟೆಪ್ ಮಾಡ್ದ, ಕಾಲು ತುಂಬ್ದ ಅಂತ ಕರೆಕ್ಟಾಗಿ ಹೇಳು ಕನ್ನಡದಲ್ಲಿ. ಚೂರ್ ಸ್ಟೆಪ್ ಮಾಡ್ದ ಇಲ್ಲಿ, ಓಕೆನಾ? ಓಕೆ. ಯಾರು ಆಮೇಲೆ ಅಂತ ಮುಗಿಸ್ಕೊಂಡೆ. ಆಮೇಲೆ ಡೋರಲ್ಲಿ ಬರ್ಗೋನು ಮತ್ತೆ ಬರ್ಕೊಂಡೆ. ಏನೋ ನೀಟ್ ಆಯ್ತು. ನಿನ್ ಬೇಬಿ ನಾಟಕ ಯಾಕಾಯ್ತು? ಕ್ಯಾಮ್ರಾ ಇಲ್ದಾಗ ನೋಡಿ ಗೈಸ್, ಹೆಂಗ್ ಗೊತ್ತಾ, ಈ ನನ್ನ ಮಗ ಇದನ್ನಲ್ಲ ಕ್ಯಾಮ್ರಾ ಅನ್ನೋಕ್ಕಿಂತ ಮುಂಚೆ ಏನು ರೌಡಿ ರಂಗ ಥರ ಆಡ್ತಿದ್ದ. ಈಗ ಬಂದ್ಬಿಟ್ಟು ಈ ಥರ ಹುಚ್ಚನ ಈ ಥರ ಸರ್ ಅದಾಯ್ತಾ? ಏಟ ಇದೆ, ಸ್ನಾನಕ್ಕೆ ಹೋಗಿದ್ವಿ. ನೈಟು ನಿದ್ದೆಗಿಟ್ಟಿದ್ರಿಂದ ತಿಂಡಿ ತಿಂದಿದ್ದೆ. ಒಂದು 1 hour ಮಲಗಿಬಿಡೋಣ, ಇಲ್ಲ ಫುಲ್ ಪೇಷಂಟ್ ಆಗ್ಬಿಡ್ತೀನಿ ಅಂತ ನಿದ್ದೆ ಮಾಡಿದ್ದಿದ್ದಾಯಿತು. ಇವಾಗ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋಗಬೇಕು. ಫುಲ್ ಟೈಮ್ ಆಗಿದೆ, 1 ಗಂಟೆ ಆಗಿದೆ ಆಲ್ರೆಡಿ. ಇರಲಿ, ಮಾಡೋಣ, ನಿಧಾನಕ್ಕೆ ಮಾಡೋಣ. ನಾವು ಮನುಷ್ಯರೇ ಅಲ್ವಾ, ಇಷ್ಟಂತ ಮಾಡೋಕ್ಕಾಗುತ್ತೆ, ಆರಾಮಾಗಿ ಪಡ್ಕೊ ಹೋಗ್ಬೇಕು. ಸೊ ಮಲ್ಲಿಗೆ ಎದ್ದು ಮುಖ ತೊಳ್ಕೊಂಬಂದೆ. ಇವಾಗ ದೇವ್ರ ಹತ್ರ ಹೋಗ್ಬಿಟ್ಟು ಒಂಚೂರು ನಮಸ್ಕಾರ ಮಾಡಿ ಕುಂಕುಮ ಇಟ್ಕೊಂಡು ಅಡುಗೆ ಮನೆಗೆ ಜೂಟಾಗೋಣ. ನಮ್ಮನೆ ಪಿಳ್ಳೆ ಹೆಂಗೆ ಬಿದ್ಕೊಂಡು ಯಾವ ಸ್ಟೈಲಲ್ಲಿ ಬಿದ್ಕೊಂಡು ಟ್ಯಾಬ್ ನೋಡ್ತಾ ಇದ್ದಾನೆ ಅಂತ, ಹಿಂಗೆ ನಮ್ಮ ಮನೇಲಿ ಕತೆ. ಇಲ್ಲೊಬ್ರು ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ಹ್ಯಾಪಿ ವರಮಹಾಲಕ್ಷ್ಮಿ. ನಡೀರಿ ಅಡುಗೆ ಮಾಡೋಣ. ಅಡುಗೆ ಮಾಡಿಸೋಣ ಅಂತಿದ್ದೀನಿ ಇವತ್ತು. ಹೆಂಗೆ ಮಾಡ್ತಾರೆ ನೋಡೋಣ ಅಂತ. ಅಡುಗೆ ಮಾಡ್ತೀರಾ? ಗೊತ್ತಾ, ಮಾತಾಡಲಿ ಎಷ್ಟೊತ್ತಿಗೆ ಇದ್ದಿದ್ದು ಗೊತ್ತಾ, ಮಾತಾಡ ಸೊ ಮುಖ ತೊಳ್ಕೊಂಬಂದು ಕುಂಕುಮ ಇಟ್ಕೊಂಡಿದ್ದಾಯ್ತು. ಇವಾಗ ಫುಲ್ ಅಡುಗೆ ಮನೆಗೆ ಹೋಗಿ ಕೆಲಸ ಕಾರ್ಯ
ಎದ್ದಾಳ ತರಲೆ ಎದ್ದಾಳು. ದಿನೆಲ್ಲ ನೋಡ್ತಾ ಕುತ್ಕೊಂತಾನೆ. ನಮ್ಮ ಅಡುಗೆ ಮನೇಲಿ ನಮ್ಮ ಕೆಲಸ ಸ್ಟಾರ್ಟ್ ಆಗಿದೆ. ಹಾಲು ಕಾಯಿ ಕಟ್ಟಿದ್ದೀನಿ, ಪಾಯಸ ಮಾಡೋಣ ಅಂತ. ವೈಟ್ ರೈಸ್ ಆಗಿದೆ. ಇಲ್ಲಿ ನಮ್ಮ ತರಕಾರಿಗಳನ್ನು ಕಟ್ ಮಾಡ್ತಾ ಇದ್ದೀನಿ. ಹೀಗೆ ಒಂದೊಂದ್ಸಲ ಹೆಂಗ್ ಅನ್ನಿಸ್ಬಿಡುತ್ತೆ ಅಂದರೆ ಈ ಹಬ್ಬಗಳು ಬರೋದು ಸಾಕು, ಈ ತಲೆನೋವು ಸಾಕು ಅನ್ನಿಸ್ಬಿಡುತ್ತೆ. ಯಪ್ಪ, ಅದರಲ್ಲೂ ವರಮಹಾಲಕ್ಷ್ಮಿ ಬಂದ್ರಂತೂ ನನಗೆ ಫೇವ್ರೇಟ್ ಹಬ್ಬ ಯಾವುದು ಅಂತ ಕೇಳಿದರೆ ವರಮಹಾಲಕ್ಷ್ಮಿ. ತುಂಬ ರಿಸ್ಕ್ ತೊಗೊಳೋ ಹಬ್ಬ ಯಾವುದು ಅಂತ ಕೇಳಿದ್ರು ವರಮಹಾಲಕ್ಷ್ಮಿ. ಸಿಕ್ಕಾಬಟ್ಟೆ ಕೆಲಸ ಇರುತ್ತೆ ಮನೇಲಿ. ಇನ್ನೊಬ್ರು ಯಾರಾದ್ರೂ ಹೆಲ್ಪಿಗಿದ್ರೆ ಇಷ್ಟು ಅನ್ಸಲ್ಲ. ಬಟ್ ನಾವೇ ಎಲ್ಲ ಕಡೆ ಕೈ ಹಾಕ್ತೀವಿ ಅಂದರೆ ಅನ್ಸುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಇನ್ನೊಂದು 10 ಮಿನಿಟ್ಸ್ ಇದೆ. ಏನು 2 o'clock ನಾನು ಇನ್ನು ಇವಾಗ ತರಕಾರಿ ಕಟ್ ಮಾಡೋದ್ರಲ್ಲಿ ಇದ್ದೀನಿ. ಇನ್ನು ಯಾವಾಗ ನಾನು ಅಡುಗೆ ಮಾಡೋದು, ಯಾವಾಗ ಊಟ ಮಾಡೋದು, ಈ ಥರ ಇದ್ದಾವೆ ನಮ್ಮ ಹಬ್ಬದ ಕತೆ. ಈ ಥರ 2 ಕೈಗೂ ಬಳೆ ಹಾಕೊಂಡ್ಬಿಟ್ಟು ಕೆಲಸ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಡೈಲಿ ಎಂತೂ ಹಾಕೋಕ್ಕಾಗಲ್ಲ. ಬಟ್ ಹಬ್ಬದ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಇಸ್ಕೊಳ್ಳಲ್ಲ. 2 ಕೈಗೂ ಹಾಕೊತೀನಿ, ಅದೇ ಚೆಂದ ಅಲ್ವಾ. ಎಲ್ಲ ಗಂಡು ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ. ಮನೇಲಿರೋರಿಗೆ ಈ ಥರ ಬಳೆ ಹಾಕ್ಕೊಂಡು ಸೀರೆ ಹಾಕೊಂಡು ಇದ್ದರೆ ಹೆಣ್ಮಕ್ಳು ಇಷ್ಟಪಡ್ತಾರೆ. ಬಟ್ ಹೆಣ್ಮಕ್ಳೇ ಸೋಂಬೇರಿಗಳು. ಯಾವುದೋ ಒಂದು ಸೀರೆ ಹಾಕೊಂಡು ದಿನೆಲ್ಲ ಅದರಲ್ಲೇ ಓದಾಡ್ತಾರೆ ಅಲ್ವಾ. ನೋಡಿ ನನ್ನ ಕೆಲಸ ಕಾರ್ಯ ಅಂತ. ಸೊ ನಾನು ಕಾಯಿ ತುರಿತಿದ್ನಲ್ಲ, ನಾವು ತುಂಬ ವೀಕ್ ಇದ್ವಿ. ಅದಕ್ಕೆ ನಮ್ಮ ಬಾಡಿ ಬಿಲ್ಡರ್ ಬಂದರು. ನೋಡಿ, ನಮ್ಮ ಬಾಡಿ ಬಿಲ್ಡರ್ ಕೈಲಿ ಕಾಯಿ ತುರಿಸ್ಕೊತಾ ಇದ್ದೀನಿ. ಪಾಪ ಹೆಲ್ಪ್ ಮಾಡ್ತಾರೆ, ಏನು ಇದು ಮಾಡಲ್ಲಪ್ಪ, ಬೇಜಾರು ಮಾಡ್ಕೊಳಲ್ಲ. ಬೇಜಾರು ಮಾಡ್ಕೊತೀರಾ? ಮಾತಾಡಲ್ಲ, ವಿಡಿಯೋ ಬಂದರೆ ಮಾತಾಡಲ್ಲ. ಮಿಕ್ಕಿ ಟೈಮಲ್ಲಿ ವಾಯ್ಸ್ ನಿಲ್ಸೋಕ್ಕಾಗಲ್ಲ. ಈ ಟೈಮಲ್ಲಿ ಮಾತೇ ಬರಲ್ಲ. ಏನು ಮಾಡೋದು? ಏನಾಗುತ್ತಾ ಹೇಳೋದು? ಯಾರು ನಾನೇನು ಸುಳ್ಳು ಹೇಳ್ದೆ? ಮಾತು ಬರಲ್ಲ ಅಂತನ? ಮಾತು ಬರುತ್ತೆ ಅಂತನ? ಆಕು ಬೇಗ ಬಂದಿಲ್ಲ. ಎಲ್ಲ ಮಾಡ್ತೀನಿ ಅಂತ ಬರೋದಲ್ಲ. ಮಕ್ಕಳು ಮಾಡಬೇಕು. ಬುಲೆಟ್ ಟ್ರೈನ್ ಥರ ಇರಬೇಕು, ಫುಲ್ಲು ಫಾಸ್ಟಾಗಿ. ನೋಡಿ, ನಿಮ್ಮ ಫೇವ್ರೇಟ್ ಕೆಲಸ ಇದು. ನನಗೂ ಮಾಡಕ್ಕೆ ಬಿಡಲ್ಲ, ಅವನು ಮಾಡಲ್ಲ, ಹಂಗೆ ಮಾಡ್ತಾನೆ. ಹಾಕಿ ಹುಷಾರು. ಏನು ಮಾಡ್ತಿದ್ಯಾ ನಿಶು? ಹೆಲ್ಪ್ ಮಾಡ್ತಾ ಇರೋದು ನೋಡಿ. ಅದರಲ್ಲಿ ವಿಡಿಯೋ ಥರ ಮಾಡ್ಕೊಂಡು ನನ್ನ ಕೆಲಸ ಈ ಕಾಲಕ್ಕಾಗಲ್ಲ ಅದಂಗಿದೆ. ಆದರೂ 1 ಅವರಲ್ಲಿ ಎಲ್ಲ ಅಡುಗೆ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಅದು ಇದಾಗುತ್ತೆ, ರೋಸ್ಟ್ ಆಗುತ್ತೆ. ಅವನಿಗೆ ಅದಕ್ಕೆ ಕೊಟ್ಟಿಲ್ಲ. ನನಗೆ ಈ ಟೈಮ್ ಆಗಿರೋದಕ್ಕೂ ನಾನು ಮಾಡ್ಕೊಳ್ಳೋದಕ್ಕೂ ಒಳ್ಳೆ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಯಾವ ರೇಂಜಿಗೆ. ಏನಿಲ್ಲ, ಹಾಲು ಫುಲ್ಲು ಕಾದಿತ್ತು. ಪಾಯಸ ಮಾಡೋದಕ್ಕೆ ಶಾವಿಗೆನ ಚೆನ್ನಾಗಿ ಹುರಿದ್ಬಿಟ್ಟು ತುಪ್ಪದಲ್ಲಿ ನೇಸಲ ಹಾಕಿದ ತಕ್ಷಣ ಭೂಕಂಪ ಹಿಂಗಾಗ್ತವೆ. ಒತ್ತಲ್ಲಿ ಅದೇನೋ ಅಂತಾರಲ್ಲ ಹಂಗೆ. ಅಯ್ಯೋ ದೇವ. ಸೊ 2 ಗಂಟೆಗೆ ಅಡುಗೆ ಮನೆಗೆ ಬಂದಿದೆ. 3:20 ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗೀತು. ಈಗ ಫೈನಲಿ ನಾನು ಏನೇನು ಮಾಡಿದ್ದೀನಿ ನೋಡಿ. ಗೀ ರೈಸ್ ಮಾಡಿದೆ, ಅದಕ್ಕೊಂದು ಕುರ್ಮಾ ಮಾಡಿದೆ, ಆಮೇಲೆ ಕೋಸಂಬರಿ ದೇವರಿಗೆ ಇಷ್ಟ, ಆಮೇಲೆ ಮೊಸರನ್ನ ದೇವರಿಗೆ ಇಷ್ಟ, ಆಮೇಲೆ ಪಾಯಸ ಮಾಡಿದೆ. ಓಕೆನಾ, ಇದೆಲ್ಲ ದೇವರಿಗೆ ಇಷ್ಟ ಅಂತ. ಒಬ್ಬಟ್ಟು ಮಾಡಬೇಕಾಗಿತ್ತು. ಒಬ್ಬಟ್ಟು ಮಾಡೋ ಕಂಡೀಷನಲ್ಲಿ ನಾನು ಇರಲಿಲ್ಲ. ಇದು ಮಾಡಿದ್ದೆ ಎದ್ವಾ ತದ್ವಾ ಏನಂತಾರೆ, ಟೈಮ್ ಇಲ್ಲದ ಟೈಮಲ್ಲಿ ಅದು ಪಾಯಸ ಎಲ್ಲ ಹುಕ್ಕಿಸ್ಕೊಂಡು ಚೆಲ್ಕೊಂಡು ಏನೇನೋ ರಂಪ ಮಾಡಿಕೊಂಡು ಫೈನಲಿ ಅಡುಗೆ ಮನೆಯಲ್ಲಿ
ಎಲ್ಲ ಥರದ ಅಡುಗೆನೂ ಮುಗಿಸ್ಕೊಂಡಿದ್ದು ಆಯಿತು. ಇವಾಗ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನಾವು ಊಟ ಮಾಡಿ ರೆಸ್ಟ್ ಮಾಡಬೇಕು. ಅದಾದಮೇಲೆ ನನ್ನ ಫ್ರೆಂಡ್ಸ್ನೆಲ್ಲ ಕರೆದಿದ್ದೀನಿ. ಅವರೆಲ್ಲ ಬಂದವರಿಗೆ ಏನು ಅರಿಶಿನ ಕುಂಕುಮ ತಾಂಬೂಲ ಎಲ್ಲ ಕೊಡೋದಿದೆ. ಅದೆಲ್ಲದಕ್ಕಿಂತ ಮುಂಚೆ ನೋಡಿ ನಾನು ಮಾಡಿರೋ ಎಲ್ಲ ಪ್ರಸಾದನೂ ಹಾಕ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ. ನಾವು ಮಧ್ಯಾಹ್ನ ಏನು ಊಟ ಮಾಡ್ತೀವೋ ಅದನ್ನೇ ದೇವರಿಗೂ ಕೂಡ ಇಟ್ಬಿಟ್ಟು ಪೂಜೆ ಮಾಡೋದು ನಿಮಗೆಲ್ಲ ಗೊತ್ತಿರೋ ವಿಷಯ ಅಲ್ವಾ. ಹಾಗೆ ನಾನು ಕೂಡ ಮಾಡ್ತಾಯಿದ್ದೀನಿ. ನೋಡಿ ಇದೆಲ್ಲ ಐಟಮ್ಗಳನ್ನ ಮಾಡ್ಕೊಂಡಿದ್ದೀನಿ. ಇನ್ನು ಬಜ್ಜಿ ಮಾಡಬೇಕಿತ್ತು, ಒಬ್ಬಟ್ಟು ಮಾಡಬೇಕಿತ್ತು ಪ್ಲ್ಯಾನಲ್ಲಿ ಇದ್ದಿದ್ದು. ಬಟ್ ಹಾಗಿದೆ ಇಷ್ಟು ಏನು ಮಾಡೋದು, ಇದ್ದಿದ್ರಲ್ಲಿ ಹಿಂಗೆ ಮ್ಯಾನೇಜ್ಮೆಂಟ್ ಮಾಡಿದ್ದೀನಿ. ಓಕೆ, ಇದು ನಮ್ಮ ದೇವರ ಊಟ ಅಂತ ಹೇಳ್ಬೋದು. ಇದನ್ನು ಇಟ್ಬಿಟ್ಟು ಪೂಜೆ ಮಾಡ್ಕೊಂಬರೋಣ. ಆಟ ಆಡಿದ್ದು ಸಾಕು, ಭಕ್ತಿಯಿಂದ ಪೂಜೆ ಮಾಡೋಣ. ಎಲ್ಲ ದೇವರ ಹತ್ರ ಇಟ್ಟು ಪೂಜೆ ಮಾಡೋ ಹೊತ್ತಿಗೆ 3:30 ಆಗೋಯ್ತು. ಸ್ವಲ್ಪ ಲೇಟೇ ಆಗೋಯ್ತು. ಯಾಕೆಂದರೆ ನೈಟು ನಿದ್ಗೆಟ್ಟಿದ್ದರಿಂದ ಫುಲ್ಲು ಒಂದು ಸ್ವಲ್ಪ ಹೊತ್ತು ಮಲಗಿಲ್ಲ ಅಂದರೆ ಆಗೋದೇ ಇಲ್ಲ ಅಂತ ಅನ್ನಿಸ್ತು. ಸೊ ಸ್ವಲ್ಪ ಹೊತ್ತು ಮಲಗಿ ಎದ್ದು ಆಮೇಲೆ ದೇವರಿಗೆ ನೈವೇದ್ಯ ಮಾಡಿ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಒತ್ತು ಯಾವುದೇ ಇರ್ಬೋದು, ಭಕ್ತಿ ಮುಖ್ಯ ಅಲ್ವಾ. ಅದೇ ಭಕ್ತಿಯಿಂದ ಈ ಪೂಜೆನ ಮಾಡ್ಕೊಂಬಂದಿದ್ದೀನಿ. ಸುಮಾರು ವರ್ಷದಿಂದ ಮಾಡ್ತಾಯಿದ್ದೀನಿ. ಮನಸ್ಸಿಗೆ ತುಂಬ ಏನನ್ಸುತ್ತೆ, ಸಮಾಧಾನ, ಖುಷಿ ಎಲ್ಲ ಕೊಡೋ ಹಬ್ಬ ಅಂದರೆ ನನಗೆ ಈ ವರಮಹಾಲಕ್ಷ್ಮಿ ಹಬ್ಬ. ಎಷ್ಟೇ ಬ್ಯುಸಿ ಇದ್ರೂ ಏನೇ ಇದ್ರೂ ನಾನು ಈ ಹಬ್ಬನ ಮಾತ್ರ ಒಂದು ಚೆನ್ನಾಗಿ ಅಲಂಕಾರ ಮಾಡೋದಂದರೆ ತುಂಬಾ ಇಷ್ಟ. ಈ ಥರದ ಹಬ್ಬಗಳನ್ನೇ ಸಿಕ್ಕಾಪಟ್ಟೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ತಯಾರಿ ಮಾಡ್ಕೊತಾ ಇರ್ತೀನಿ. ಸರ್ಕಸ್ ಆದರೂ ಪರವಾಗಿಲ್ಲ ಅಂತ. ಫೈನಲಿ ಎಲ್ಲ ಕೂತ್ಕೊಂಡು ಕೂಡು ಕುಟುಂಬ ಅಂತ ಹೇಳೋಕ್ಕಾಗಲ್ಲ, ನನ್ನ ಒಂದು ಪುಟ್ಟ ಕುಟುಂಬದ ಜೊತೆ ಊಟ ಗೀಟ ಮಾಡ್ಕೊತಾ ಇದ್ವಿ. 4 ಗಂಟೆ ಆಗೋಯ್ತು ಊಟ ಮಾಡೋ ಹೊತ್ತಿಗೆ. ಏನು ಮಾಡೋದು, ಸ್ವಲ್ಪ ಎಲ್ಲ ಲೇಟೇ ಆಗುತ್ತಲ್ಲ, ಅದಕ್ಕಾಗಿ ಏನು ಮಾಡಲು ಸಾಧ್ಯವಿಲ್ಲ. ಮುಗೀತು, ಊಟ ಎಲ್ಲ ಮುಗೀತು. ಇನ್ನು ಸಾಯಂಕಾಲ ಏನಿದ್ರು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಅರಿಶಿನ ಕುಂಕುಮಕ್ಕೆ. ಸುಮಾರು ಜನನ ಕರೆದಿದ್ದೀನಿ. ಅವ್ರಿಗೆಲ್ಲ ಪ್ರಸಾದ ಎಲ್ಲ ರೆಡಿ ಮಾಡಬೇಕು. ಇನ್ನು ಪ್ರಸಾದ ಏನೂ ರೆಡಿ ಮಾಡ್ಕೊಂಡಿಲ್ಲ. ಪ್ರಸಾದ ಎಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಆಮೇಲೆ ಮತ್ತೆ ಬರ್ತೀನಿ. ಓಕೆನಾ? ಅಂದರೆ ಇದೇ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಹೇಳ್ತಾ ಇದ್ದೀನಿ. ನೆಕ್ಸ್ಟು ಏನೋ ಗೆಟಪ್ ಚೇಂಜ್ ಮಾಡಿಕೊಂಡು ಫುಲ್ಲು ಅಲಂಕಾರ ಮಾಡಿಕೊಂಡು, ಅಂದರೆ ಏನು ಎದ್ವ ಅಲಂಕಾರ ಅಲ್ಲ, ಸುಮ್ಮನೆ ಸಿಂಪಲಾಗಿ ಒಂದು ಅಲಂಕಾರ ಮಾಡ್ಕೊಂಡ್ಬಿಟ್ಟು ಪೂಜೆಗೆ ರೆಡಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ, ಮುಂದೆ ವಿಡಿಯೋಸ್ ಕಂಟಿನ್ಯೂ ಆಗುತ್ತೆ. ಒಂದೇ ವಿಡಿಯೋದಲ್ಲಿ ಎಲ್ಲ ತುಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಆಗಿದೆ, 6 ಗಂಟೆ ಆಗಿದೆ. ನಾವು ಎಲ್ಲ ನಾನು ಸೀರೆ ಉಟ್ಕೊಂಡು ಮನೆಯವರೆಲ್ಲ ರೆಡಿಯಾದ್ವಿ. ಅದಾದಮೇಲೆ ಪೂಜೆನ ಕೆಲಸನ ತಯಾರು ಮಾಡ್ಕೊಂಡ್ವಿ. 6:30 ಹೊತ್ತಿಗೆ ಎಲ್ಲ ಲೇಡೀಸ್ನ ಕರೆದಿದ್ದೆ ಅರಿಶಿನ ಕುಂಕುಮಕ್ಕೆ ಅಂತ. ಸರಿ, ಅವರೆಲ್ಲ ಬರೋಕ್ಕೆ ಮುಂಚೆ ನಾವು ಪೂಜೆ ಮಾಡ್ಕೊಳ್ಳೋಣ ಅಂತ ನಾವು ಮೊದಲು ಮನೆಯವರೆಲ್ಲ ಸಮಾಧಾನವಾಗಿ ಪೂಜೆ ಮುಗಿಸ್ಕೊಂಡ್ರೆ ನಮಗೂ ಸಮಾಧಾನ ಆಗುತ್ತೆ ಅಂತ. ಸೊ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಫೈನಲಿ ನಮ್ಮ ಹುಡುಗಿರೆಲ್ಲ ಬಂದಿದ್ದಾಯಿತು. ಹುಡುಗಿರಂದರೆ ನನ್ನ ಫ್ರೆಂಡ್ಸು, ಅಕ್ಕಪಕ್ಕ ಮನೆಯವರು, ಸುತ್ತಮುತ್ತ ಇರೋರು, ಸುಮಾರು ಜನ ಗೊತ್ತಿರೋರನ್ನೆಲ್ಲ ಕರೆದಿದ್ದೆ. ಅದರಲ್ಲಿ ನಮ್ಮ ಒಂದು ಪುಟ್ಟ ಲಕ್ಷ್ಮಿ ಬಂದಿತ್ತು. ಅದಕ್ಕೆ ಕುಂಕುಮ ಇಟ್ಟ ತಕ್ಷಣ ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣ್ತಿತ್ತಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅದೆಲ್ಲ ಆದಮೇಲೆ ಎಲ್ಲ ನನ್ನ ಗ್ಯಾಂಗ್ ಜೊತೆ ಅದು ಇದು ತರಲೆ ಮಾತುಗಳು ಅವು ಇವು ಮಾತಾಡಿ ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಹೋದರು. ನನ್ನ ಮಕ್ಕಳು ಅಲ್ಲಿ ಇಲ್ಲಿ ಆಟ ಆಡೋಕ್ಕೆ ಹೋಗಿದ್ದು. ಒಬ್ಬೊಬ್ಬರು ಬಂದುಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಇದೆಲ್ಲ ಸಣ್ಣ ವಯಸ್ಸಲ್ಲೇ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಮುಂದಿನ ಜನ್ರೇಷನ್ ಹೆಂಗಿದೆ ಅಂತ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ತುಂಬ ಫಾಸ್ಟಾಗಿರ್ತಾರೆ. ಅವ್ರಿಗೆ ನಮ್ಮ ಏನು ಸಂಸ್ಕೃತಿನ ಹೇಳ್ಕೊಡ್ಬೇಕಂದ್ರೆ ಇದೆಲ್ಲ ಹೇಗೆ ಪೂಜೆ ಮಾಡಬೇಕು, ಏನು ಮಾಡಬೇಕು ಎಲ್ಲನೂ ಹೇಳ್ಕೊಡ್ಬೇಕು. ಚಿಕ್ಕ ವಯಸ್ಸಿಂದನೇ ನಾವು ಕಲಿಸ್ಕೊಂಬಂದಿದ್ದೀವಿ, ಇದೇ ಥರ ಪೂಜೆ ಮಾಡಬೇಕು, ಇದೇ ಥರ ಇದು ಮಾಡಬೇಕು ಅಂತ. ಸೊ ಇಬ್ಬರು ಆಟ ಆಡ್ಕೊಂಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಫುಲ್ಲು ಪೂಜೆ ಏನು ಮಾಡಬೇಕು ಎಲ್ಲ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇದೇ ಇದೆಯಲ್ಲ ತರಲೆ ಆಟ, ನೋಡಿ ಇಬ್ಬರು ಬಿದ್ದು ಒದ್ದಾಡ್ತಿದ್ದಾರೆ. ಅದೇನೇನು ಆಡ್ತಿದ್ದಾರೆ ಅಂತ ನನಗಂತೂ ದೇವರನ್ನೇ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಹಂಗೆ ವಿಡಿಯೋ ಹಿಡ್ಕೊಂಡು ಒಂಚೂರು ಶೂಟ್ ಮಾಡಿದ್ದೀನಿ, ಏನೋ ಆಡ್ಕೊತಾ ಇದ್ದಾರೆ ಅಂತ. ಫೈನಲಿ ಹೀಗೆ ನನ್ನ ವರಮಹಾಲಕ್ಷ್ಮಿ ಮುಗೀತು. ಹೇಗಿದೆ ಏನು ಅಂತ ನೀವೆಲ್ಲ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ, ಸಪೋರ್ಟ್ ಮಾಡ್ತಿರೋದಕ್ಕೆ.